ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ದುಡ್ಡು ವ್ಯಾಲ್ಯೂ ಎಷ್ಟು ಕಷ್ಟ ಅಂತ ಇವ್ರಿಗೆ ತೋರಿಸೋಣ ಅಂತ ಮಜ್ಜಿಗೆ ಮಾರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿಯಾಂಕ್ ಅವ್ರ ತಾತನ ಹತ್ರ 100 ರೂಪಾಯಿ ಸಾಲ ಇಸ್ಕೊಂಡು ಏನೇನು ಬೇಕೋ ಎಲ್ಲ ತಗೊಂಡ. ಇವನು ಮತ್ತು ಜೋಹಾನ್ ಅಂತ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸು ಸ್ಟಾರ್ಟ್ ಮಾಡಿದ್ರು ಮಜ್ಜಿಗೆ ಮಾರೋಕ್ಕೆ. ನೋಡೋಣ ಬನ್ನಿ. ऐसे में बड़ा सख्त लौंडा हूं. ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಪಾಪ ಹಾಫ್ ಆನ್ ಅವರಿಂದ ಕಿರ್ಚಿ ಬೇಜಾರಾಗೋದ್ರು ಯಾರು ಬಂದಿಲ್ಲ ಅಂತ. ಬಟ್ ಇವ್ರು ಬಂದರು ಫಸ್ಟ್ ಕಸ್ಟಮರ್ ಆಗಿ. ಫುಲ್ ಖುಷಿ ಆಗೋಯ್ತು ಇವರಿಬ್ರಿಗೂ. ಬಟ್ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಕಷ್ಟ ದುಡ್ಡು ದುಡಿಯೋದು ಅಂತ ಇವರು ತುಂಬ ಅರ್ಥ ಮಾಡಿಕೊಂಡ್ರು. ಇಟ್ ವಾಸ್ ಸೋ ಫನ್ ಆ್ಯಂಡ್ ಆಲ್ಸೋ ಕೆಲವೊಂದು ಸತಿ ತುಂಬಾ ಬೇಜಾರಾಯಿತು. ಯಾರು ತಿರುಗು ಸಮೇತ ನೋಡ್ತಿರ್ಲಿಲ್ಲ, ಮಕ್ಕಳು ಅಂತ ಸಮೇತ. ಏನಾಗಿದೆ ಈ ಜನರಿಗೆ? ಸ್ವಲ್ಪ ಹೊತ್ತಾದ್ಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಹೊತ್ತು ಅಂದರೆ ಇಟ್ ಲಿಟ್ರಲಿ ಟುಕ್ 1 ಅವರ್ ಗೊತ್ತಾ. ಫಸ್ಟ್ ಅವ್ರ ಅಪ್ಪ ಬಂದರು, ಅವ್ರ ಅಪ್ಪನೇ ಕಾಸು ಕೊಟ್ಟು ತೊಗೊಂಡ್ರು. ಅವ್ರಿಗೆ ಎಷ್ಟು ಖುಷಿಯಾಗಿ ಸರ್ವ್ ಮಾಡ್ತಿದ್ದಾರೆ ನೋಡಿ. ಏನು ತೊಗೊಳ್ಲೇಬೇಕು ಅನ್ನೋದೇನಿಲ್ಲ ಜನಕ್ಕೆ. ಬಟ್ ಜನ ಪ್ಲೀಸ್ ವಿಡಿಯೋ ನೋಡ್ತಿರೋರು ಸಪೋರ್ಟ್ ಮಾಡಿ. ಮಕ್ಕಳೇನಾದರೂ ಈ ಥರ ಮಾಡ್ತಿದ್ರೆ ನಾವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಅವ್ರ ಫ್ಯೂಚರಲ್ಲಿ ಹೆಂಗೆ ಬೆಳೀತಾರೆ ಅಲ್ವಾ. ನೋಡಿ ಅವ್ರಿಗೆ ಬೇಜಾರಾಗಿ ಅವರೇ ಕುಡಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಪ್ರಿಷಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಜವಾಗ್ಲೂ ಜೆನ್ಜಿ ಕಿಡ್ಸ್ ಐ ಶುಡ್ ಸೇ ಅ ಬಿಗ್ ಸಲ್ಯೂಟ್. ಅವರೇ ಆ್ಯಕ್ಚುಲಿ ಬಂದು ತುಂಬ ಸಪೋರ್ಟ್ ಮಾಡಿದ್ರು. ನೋಡಿ ಎಷ್ಟು ಖುಷಿಯಾಗಿ ಇದೆ. ಸ್ಟಾರ್ಟೆಡ್ ಸಪೋರ್ಟಿಂಗ್, ಗ್ರೀಟ್ ಮಾಡಿದ್ರು. ಇದರಿಂದ ಅವ್ರಿಗೆ ಬೂಸ್ಟಪ್ ಆಯಿತು. ಆಮೇಲೆ ಇದನ್ನು ನೋಡಿ ಬೇರೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೆಂಗೆ ಮಾಡಿದ್ರಿ ಅಂತೆಲ್ಲ ಕೇಳ್ತಿದ್ರು. ಹೀಗೆಲ್ಲ ಮಾಡಿಕೊಂಡು ನಾವು ತೊಗೊಂಬಂದಿದ್ದು ಬಟರ್ ಮಿಲ್ಕ್ ಎಲ್ಲ ಖಾಲಿ ಆಯಿತು. ಸೊ ವಿ ವರ್ ರನ್ನಿಂಗ್ ಔಟ್ ಆಫ್ ಬಟರ್ ಮಿಲ್ಕ್. ಅದೊಂದು ಖುಷಿ ಸಮಾಚಾರ. ಅದಾದಮೇಲೆ ದೇ ಅರ್ನ್ಡ್ 200 ರೂಪೀಸ್, ಅಂದರೆ 100 ರೂಪಾಯಿ ಇನ್ವೆಸ್ಟ್ಮೆಂಟ್, 100 ರೂಪಾಯಿ ಪ್ರಾಫಿಟ್. ಸಖತ್ ಖುಷಿ ಆಯಿತು. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೇ 2 ಅಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ. ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಅಸ್.